ನನಗೆ ಊರಲ್ಲೇ ಇದ್ದೀನಿ ಅನ್ನೋ ತರ ಕೇಳಿಸ್ತು. ಊರಿಗೆ ಯಾವಾಗ ಬರ್ತೀರಾ ನೀವು? ಅದು ಹೇಳಕ್ಕಾಗಲ್ವೇ, ಬೇರೆ ಯಾವ್ದೋ ಕೆಲಸದ ಮೇಲೆ ಬಂದಿದ್ದೀನಿ. ನಾನು ಊರಿಗೆ ಬಂದ ಕೂಡಲೇ ನಿಮಗೆ ಫೋನ್ ಮಾಡ್ಲಾ? ಸರಿ, ಆಗ್ಬೋದು ಸಂಜೀವೇಗೌಡ್ರೆ. ಸರಿ ಸರಿ. ಆಮೇಲೆ ನನ್ನ ತಂಗಿ ಅಚ್ಚೊಮ್ಮೆ ಹೇಗಿದ್ದಾಳೆ? ಅಚ್ಚು ಚೆನ್ನಾಗಿದ್ದಾಳೆ. ಅಳಿಯಂದಿರು ಏನ್ ಮಾಡ್ಕೊಂಡಿದ್ದಾರೆ ವೀರಣ್ಣವ್ರೆ? ಅಳಿಯಂದ್ರು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ಇಟ್ಕೊಂಡಿದ್ದಾರೆ. ಅದೇ ಬಿಲ್ಡರ್ಸ್ ಅಂಡ್ ಪ್ರಮೋಟರ್ಸ್ ಅಂತಾರಲ್ಲ ಆ ಥರ. ನನ್ನ ತಂಗಿನೂ ಅಷ್ಟೇ ಒಂದು ದೊಡ್ಡ ಕಂಪ್ನಿಗೆ MD ಆಗಿದ್ದಾಳೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಬದುಕು ಚೆನ್ನಾಗಿರುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ. ಒಳ್ಳೇದು ಒಳ್ಳೇದು. ನಮ್ಮ ತಂಗಿ ಗುಣಕ್ಕೆ ಅಂಥ ಹುಡುಗನೇ ಸಿಗಬೇಕಾಗಿತ್ತು. ನಾನು ಊರಿಗೆ ಬಂದ ತಕ್ಷಣ ಫೋನ್ ಮಾಡ್ಲಾ? ಸರಿ ಸರಿ ಆಯಿತು, ಬಂದ ತಕ್ಷಣ ಫೋನ್ ಮಾಡಿ. ಇಲ್ಲ ಅಂತಂದ್ರೆ ಹೇಳಿ, ನಾನೇ ಇನ್ವಿಟೇಷನ್ ಕಳಿಸ್ಕೊಡ್ತೀನಿ. ಸರಿ. ಏನ್ ಸುಮತಿ? ಪೂಜೆಗೆ ಹೂ ಹಣ್ಣು ಬೇಕಾಗಿತ್ತು, ತಂದು ಕೊಡ್ತೀರಾ? ಸರಿ, ತಂದು ಕೊಡ್ತೀನಿ. ಬಂದ್ಬಿಟ್ಟೆ. ಇವನ್ ತಂಗಿಗೆ ಮದುವೆ ಮಾಡಿದ್ರೆ ನನಗೇನು, ತಿಥಿ ಮಾಡಿದ್ರೆ ನನಗೇನು? ರೀ, ಊರಲ್ಲೇ ಇದ್ಕೊಂಡು ಊರಲ್ಲಿ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಹಂಗೆ ಹೇಳಕ್ಕೂ ಒಂದು ಕಾರಣ ಇದೆ ಶ್ವೇತಾ. ಅವನು ನಮ್ಮನ್ನ ಇನ್ನೂ ನಂಬೇಕಲ್ವಾ? ನಂಬಿ ನಮ್ಮ ಹತ್ರಕ್ಕೆ ಬರಬೇಕು. ಆಗ ನಾವು ಕುತ್ತಿಗೆ ಕುಯ್ಬೋದು. ಈಗ ಅವನು ನಮ್ಮನ್ನ ನಂಬಿ ಇಲ್ಲಿಗೆ ಬಂದು ಪತ್ರಿಕೆ ಕೊಡ್ತಾನೆ ಅಂತ ಇಟ್ಕೋ. ಕರೆಕ್ಟು ರೀ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಹೀಗೆ ಮಾಡಿದ್ರೇ ವೀರಣ್ಣಂಗೆ ನಮ್ಮ ಮೇಲೆ ನಂಬಿಕೆ ಬರೋದು. ನಂಬಿಕೆ ಬರುತ್ತಲ್ವಾ? ಅದಕ್ಕೆ ನಿಧಾನವಾಗಿ ಒಂದು ಪ್ಲಾನ್ ಮಾಡಬೇಕು. ಅದಕ್ಕೆ ಐಡಿಯಾ ಮಾಡಿರೋದು. ಒಳ್ಳೆ ಐಡಿಯಾ ರೀ. ಏ ವೀರಣ್ಣ, ಎಲ್ರು ಮುಂದೆ ನಿನ್ಗೆ ಅವಮಾನ ಆಗ್ಲಿ ಅಂತ ವಿಗ್ರಹನ ನಾನ್ ಕಳ್ತನ ಮಾಡಿಸ್ದೆ. ಆದ್ರೆ ನೀನ್ ಊರಿಗೆ ಬಂದು ಎಲ್ರ ಮುಂದೆ ಹೀರೋ ಆಗ್ಬಿಟ್ಟಲ್ಲ. ತಂಗಿ ಮದುವೆ ಮಾಡಿಸ್ತಾ ಇದೀಯಾ? ಮಾಡ್ಸು ಮಾಡ್ಸು ಮಾಡ್ಸು. ನಾನು ಬರ್ತೀನಿ. ಮದುವೆ ಮಾಡ್ಸಕ್ಕಲ್ಲ, ನಿನ್ನ ತಿಥಿ ಮಾಡ್ಸಕ್ಕೆ. ಮಾಡಿಸ್ತೀನಿ ಕಣೋ. ಈ ಸರಿ ಮಾಡಿಸ್ಲಿಲ್ಲ ಅಂತ ಇಟ್ಕೋ. ಏಯ್, ನನ್ನ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಡ್ತೀನಿ. ರಾಜುಗೌಡ್ರು, ಬೆಟ್ಟಗೌಡ್ರು, ಅಷ್ಟೇ ಅಮ್ಮ. ರೀ, ಮಾತ್ರೆ ತಗೊಳ್ಳಿ. ಮಾತ್ರೆನಾ? ಆಗ್ಲೇ ಕೊಟ್ಟಲ್ಲ ಸುಮತಿ. ಎಷ್ಟು ಸಾರಿ ಮಾತ್ರೆ ತಂದು ಕೊಡ್ತೀಯ ನೀನು? ಏನಾಗಿದೆ ನಿನಗೆ? ಕೊಟ್ನಾ? ರೀ, ಈ ಮದ್ವೆ ಕೆಲ್ಸದಲ್ಲಿ ನಾನು ಯಾವ ಕೆಲಸ ಮಾಡ್ತಿದ್ದೀನಿ, ಯಾವ್ದು ಬಿಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ ಬಿಡಿ. ರೀ, ನಾನು ನಿಮ್ ಜೇಬಲ್ಲಿ ಒಂದ್ ಚೀಟಿ ಇಡ್ತೀನಿ, ಯಾವ್ಯಾವ್ದು ಮಾತ್ರೆ ಬೇಕು ಅಂತ. ನಾನು ಇವತ್ ನಿಮ್ ಜೊತೆ ವಾಕ್ ಬರಕ್ಕಾಗಲ್ಲ. ಬರೋವಾಗ ನೀವೇ ತಂದ್ಬಿಡಿ. ನನಗ್ ತುಂಬಾ ಕೆಲ್ಸ ಇದೆ. ಇನ್ನೇನಾದ್ರೂ ಉಳಿಸಿದ್ರೆ ಅದನ್ನು ಹೇಳ್ಬಿಡು. ಒಟ್ಟಿಗೆ ಮುಗಿಸ್ಕೊಂಡೆ ಬಂದ್ಬಿಡ್ತೀನಿ ಹೊರಗಡೆಯಿಂದ ಬರುವಾಗ. ಏನೂ ಇಲ್ಲ ಬಿಡ್ರಿ, ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ. ಅಚ್ಚು, ನಿನ್ಗೇನಾದ್ರೂ ಬೇಕಿದ್ರೆ ಕರಿ, ನಾನು ಮೇಲ್ಗಡೆ ರೂಮ್ ಕ್ಲೀನ್ ಮಾಡ್ತಿರ್ತೀನಿ. ಸರಿ ಅಕ್ಕಿ.